ಮಗಳೇ ಗಂಗಾ, ಎಷ್ಟು ದಂಡಿದ್ಯಮ್ಮ. ಅಯ್ಯೋ ತಂಗ್ಳ್ಯಾಕ್ ತಂದೆ. ಏ ಮಧು, ಬಾಯ್ಲಿ ತಗೋಮ್ಮ, ಇದನ್ನ ಬೀದಿ ನಾಯಿಗೆ ಹಾಕೋಗು. ತಗೋ, ಇದನ್ನು ತಗೋ, ಹಾಕೋಗು. ಗಂಗಾ ಚಿಕ್ಕಮ್ಮ. ಅಮ್ಮ ಬಾಚಿನ. ಅಯ್ಯೋ ಎಷ್ಟು ದಂಡಿದ್ಯ ನನ್ ಕೂಸು. ಕೂತ್ಕೊಮ್ಮ, ಕೂತ್ಕೋ. ಯಾಕಮ್ಮ ಹಾಗ್ ನೋಡ್ತಿದ್ಯಾ ನನ್ನ? ಗಂಗಾ, ಈ ಮನೆಗೋಸ್ಕರ ಎಷ್ಟು ದುಡಿದ್ರು ಅಷ್ಟೇ, ಹಾಳಾದಿ ದರಿದ್ರ ಅನ್ನೋದು ನಮ್ಮನ್ ಬಿಟ್ಟು ಹೋಗ್ತಾ ಇಲ್ಲ. ಅದಕ್ಕೆ ಗಂಗಾ, ಒಬ್ಬ ದೊಡ್ಡ ಶ್ರೀಮಂತರ ಮನೆ ಕೆಲಸ ನೋಡ್ಕೊಂಡು ಬಂದಿದ್ದೀನಿ. ನೀನ್ ಆ ಮನೆ ಕೆಲಸ ಒಪ್ಕೊಂಡ್ರೆ ನಮ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ನಿಮ್ಮಪ್ಪನ ಸಾಲ ಎಲ್ಲ ತೀರುತ್ತೆ ಕಣೆ. ಆಮೇಲೆ ನಾವು ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಗಂಗಾ, ಒಪ್ಕೋತೀಯ ತಾನೇ? ನೀನ್ ಈ ಕೆಲಸ ಒಪ್ಕೊಳ್ಳೋದ್ರಲ್ಲೇ ನಮ್ಮೆಲ್ಲರ ಜೀವನನೂ ಇದೆ ಕಣೆ. ಗಂಗಾ, 2 ಮಕ್ಕಳ ಹಣೆ ಬರೋನು ನಿನ್ ಕೈಲೇ ಇದೆ ಕಣೆ. ಅಕ್ಕ, ನಾನು ಸ್ಕೂಲ್ಗೆ ಹೋಗ್ಬೇಕಕ್ಕ. ನಾನು ಜಾಸ್ತಿ ದೊಡ್ಡದಾಗಿ ಓದ್ಬೇಕಕ್ಕ. ಒಪ್ಕೊಳಕ್ಕ ಪ್ಲೀಸ್ ಅಕ್ಕ. ನನಗೆ ನಿಂತರ ಮನೆಗೂ ಹೋಗಿ ಮುಸ್ರೆ ತಿಕ್ಕಿ ತಂಗಳನ್ನ ತಿನ್ನಕ್ಕೆ ಇಷ್ಟ ಇಲ್ಲ ಅಕ್ಕ. ನಾನು ಚೆನ್ನಾಗಿ ಓದಿ ದೊಡ್ಡ ಕೆಲ್ಸಕ್ಕೆ ಸೇರಿ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತೀನಿ ಅಕ್ಕ. ಒಪ್ಕೊಳಕ್ಕ ಪ್ಲೀಸ್, ಒಪ್ಕೋ ಅಕ್ಕ. ಒಪ್ಕೊಳಕ್ಕ. ನೀವೆಲ್ಲರೂ ಸುಖವಾಗಿರ್ತೀರಿ ಅನ್ನೋದಾದ್ರೆ ನಾನು ಯಾವ ಕೆಲಸ ಬೇಕಾದರೂ ಮಾಡ್ತೀನಿ, ಎಲ್ಲಿಗೆ ಬೇಕಾದರೂ ಹೋಗ್ತೀನಿ. ನಿಮ್ಮನ್ ಬಿಟ್ರೆ ನನಗೆ ಅಂತ ಬೇರೆ ಯಾರಿದ್ದಾರೆ ಹೇಳಿ? ಅಯ್ಯೋ ನನ್ ಬಂಗಾರ, ನನ್ ಚಿನ್ನ, ನನಗ್ ಗೊತ್ತಿತ್ತು ನೀ ನಮ್ ಕೈ ಬಿಡಲ್ಲ, ಒಪ್ಕೊಂಡೇ ಒಪ್ಕೋತೀಯ ಅಂತ. ನೋಡು, ನಿನ್ಗೋಸ್ಕರ ಅವ್ರು ಹೊಸ ಬಟ್ಟೆ ಕಳ್ತಿದ್ದಾರೆ. ಬೇಗ ಸ್ನಾನ ಮಾಡಿ ಹಾಕೊಂಡ್ ಬಾ, ಹೋಗು. ಅದೇನ್ ಕೆಲ್ಸ ಚಿಕ್ಕಮ್ಮ? ಅದು ದೊಡ್ಡ ಮನೆಯವ್ರ ಕೆಲ್ಸ ಕಣೆ. ಅವರೇ ಎಲ್ಲ ಹೇಳ್ಕೊಡ್ತಾರೆ. ನಾನು ಜೊತೆಗೆ ಅಲ್ಲಿವರೆಗೂ ಬರ್ತೀನಿ ಕಣೆ. ಹೋಗು, ಬೇಗ ಸ್ನಾನ ಮಾಡ್ಕೊಂಬಾ. ಅಲ್ಲಿಟ್ಟು ಧೈರ್ಯವಾಗಿ ಬಾ. ಚಿಕ್ಕಮ್ಮ, ನಂಗೆ ಯಾಕೋ ಭಯ ಆಗ್ತಿದೆ. ನೀನೇನ್ ಹೆದರ್ಕೋಬೇಡ, ದೊಡ್ಡ ಮನೆ ಅಂತನಾ. ನಮಸ್ಕಾರ. ನಮಸ್ಕಾರ ದಣಿ. ಗಂಗಾ, ನಮಸ್ಕಾರ ಮಾಡು ದಣಿಗೆ. ನಮಸ್ಕಾರ. ಬಂದೆ, ನೀ ಇಲ್ಲೇ ಇರು, ನಾ ಹೋಗ್ಬರ್ತೀನಿ. ಅಯ್ಯೋ ಬಂಗಾರ, ಲಕ್ಷ್ಮಿ ನಮ್ಮವ್ವ. ಬಾಲೆ, ನಿನಗೊಂದು ಗಂಡಾಂತರ ಕಾದಿದೆ. ಅದರಿಂದ ತಪ್ಪಿಸಿಕೊಂಡರೆ 100 ಕಾಲ ಸುಖವಾಗಿ ಬಾಳ್ತೀಯ. ನೋಡು, ನೀನು ಹೇಳಿದ್ದು ಕರೆಕ್ಟ್ ಆಗಿದೆ. ಎಣಿಸ್ಕೊ, ತಗೋ. ಅಯ್ಯೋ ನಮ್ಮವ್ವ ಲಕ್ಷ್ಮಿ. ಅಯ್ಯೋ ತಾಯಿ. ರೈಟ್ ಹೇಳು. ಅಯ್ಯೋ ನಮ್ಮವ್ವ ಲಕ್ಷ್ಮಿ. ಯಾರು? ಗಂಗಾ, ಎಲ್ಲಿ ಹುಡುಗಿ? ಇಲ್ಲಿ ನಿಂತಿದ್ಲು. ಹುಡುಕು. ಗಂಗಾ, ಏ ಗಂಗಾ, ಎಲ್ಲಿ ಹೋದ್ಯೆ? ಎಲ್ಲಿ ಹೋದ್ಲು? ಗೊತ್ತಿಲ್ಲ. ಅಯ್ಯೋ ನೀನು ಹೋಗ್ ಸರಿ ಹುಡುಕು. ಗಂಗಾ, ಅಯ್ಯೋ ಎಲ್ಲಿ ಹೋದ್ಲು? ಗೊತ್ತಿಲ್ಲ. ಆ ಸನ್ಯಾಸಿಯೇ ಹೇಳ್ದಾಗೆ ಈ ಗಂಡಾಂತರದಿಂದ ಪಾರಾದ್ರೆ ಸುಖವಾಗಿ ಬಾಳ್ಬೋದು ಅನ್ನೋ ಆಸೆಯಿಂದ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ದೆ ಟ್ರೈನ್ ಹತ್ತಿ ಇಲ್ಲಿಗೆ ಬಂದೆ. ಆದ್ರೆ ಆ ಪಾಪಿಗಳು ಇಲ್ಲಿಗೂ ಹುಡ್ಕೊಂಡು ಬಂದಿದ್ದಾರೆ. ಖಂಡಿತ ಅವ್ರನ್ನ ಉಳಿಸಲ್ಲ. ನಿಮ್ಮ ಅಪ್ಪ ಅಮ್ಮ ನನ್ನ ಹಣಕ್ಕೋಸ್ಕರ ಮಾರ್ಕೊಂಡ್ರು, ಆದರೆ ನಮ್ಮಪ್ಪ ಅಮ್ಮ ಅವ್ರ ಸುಖಕ್ಕೋಸ್ಕರ ನನ್ನ ಬಿಟ್ಟೋದ್ರು. ಈಗ ನಾವಿಬ್ಬರು ಒಂದೇ ಟ್ರ್ಯಾಕ್ನ 2 ಕಂಬಿಗಳ ಥರ.
ಇಷ್ಟು ವರ್ಷ ನಾನು ಯಾಕೆ ಬದುಕಿದ್ದೀನಿ, ಯಾರಿಗೋಸ್ಕರ ಬದುಕಿದ್ದೀನಿ ಅಂತಲೇ ಗೊತ್ತಿರಲಿಲ್ಲ. ದುಡ್ಡುಗೋಸ್ಕರ ಎಂತೆಂಥವ್ರಿಗೋ ಕೆಲಸ ಕೊಟ್ಟಿದ್ದೀನಿ. ಬಳ್ಳಾರಿ ಬ್ರದರ್ಸೇ ಅಲ್ಲ, ಎಂಟೈರ್ ಬಳ್ಳಾರಿನೇ ಒಂದು ಕಡೆ ತೊಡೆ ತಟ್ಟು ನಿಲ್ಲಿ. ನಾನಿದ್ದೀನಿ ನಿನ್ನ ಜೊತೆ. ಬಲಿ ಯಾರು ಕೊಡ್ತಾರೆ ನೋಡೋಣ. ಇಲ್ಲೇ ಕರ್ಸ್ ಹೊಡಿಲ ಇಲ್ಲ ಹುಡುಕೊಂಡೋಗಿ ಹೊಡಿಲ, ನೀನ್ ಡಿಸೈಡ್ ಮಾಡು. ನಾವ್ಯಾರು ಬೇಜಾರಾದ್ರೆ ಕೊಲೆ ಮಾಡೋರು, ಬಾಯಾರಿಕೆ ಆದ್ರೆ ರಕ್ತ ಕುಡಿಯೋರು, ಚಳಿ ಆದ್ರೆ ಗುಳಿ ಕಂಡ ಕಡೆ ಮಳೆ ಹೊಡೆಯೋರು. ಬಳ್ಳಾರಿ ಉರಿ ಬಿಸ್ತಲ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿ ತಿಂದು ಬೆಳೆದಿರೋ ನಮ್ಮ ಹುಡುಗರಿಗೆ ಬಡ್ದು ಜಡ್ದು ಕಳ್ಸವನೆ ಅಂದ್ರೆ ಅವನು ನಿಜವಾದ ಅಪ್ಪನಿಗೆ ಹುಟ್ಟಿರೋ ಗಂಡೇ ಇರ್ಬೇಕು. ಕರಾಟೆ ಅವ್ನು ಕೊಟ್ರೆ ಜಾಯಿಂಟ್ ಕಟ್ ಆಗುತ್ತೆ, ಆದ್ರೆ ಆ ಟೈಗರು ಕತ್ತಿ ತರ. ಅವ್ನ್ ವರ್ಷನ ಶುರು ಹಚ್ಕೊಂಡ ಅಂದ್ರೆ ಯಾವ ಪಾರ್ಟ್ಸ್ ಹೆಂಗ್ ಕಟ್ ಆಗುತ್ತೆ ಅಂತ ಸರ್ಜನ್ ಆಗಿರೋ ಡಾಕ್ಟ್ರೆ ಮತ್ತೆ MBBS ಓದ್ ಬರ್ಬೇಕು. ಇಕ್ಕಿಸ್ಕೊಂಬಂದು ಡೈಲಾಗ್ ಹೊಡಿತಾ ಇದ್ಯಾ? ನಾಚಿಕೆ ಆಗಲ್ವಾ ನಿನಗೆ? ನಮ್ಮ ಅಪ್ಪನಿಗೆ ಹುಟ್ಟಿದ್ಯಾ ನೀನು? ಈ ಗುಂಡಿಗೆ ನಿನ್ ಸಾವು ನೋಡಕ್ ಅಂಜೋದಿಲ್ಲ, ಆದ್ರೆ ನಿನ್ ಸೋಲನ್ ಮಾತ್ರ ಸಹಿಸ್ಕೊಳ್ಳೋದಿಲ್ಲ. ಇಲ್ಲಿ ನೋಡಿ ರೆಡ್ಡಿ, ಮಾತಾಡ್ತಾ ಇದ್ರೆ ಕೆಲಸವಾಗಲ್ಲ. ಬರೋ ಅಮಾವಾಸ್ಯೆ ಒಳಗೆ ಬಲಿ ನಡಿಬೇಕು. ಅದೇ ರಾಶಿ, ಅದೇ ನಕ್ಷತ್ರ, ಬೇರೆ ಹುಡುಗಿನ ಬಲಿ ಕೊಟ್ರೆ? ಒಂದು ಸಾರಿ ಕಂಕಣ ಕಟ್ಟಿ ಪೂಜೆ ಮಾಡಿದ್ಮೇಲೆ ಅದೇ ಹುಡುಗಿ ಆಗಬೇಕು. ಯಾವುದೇ ಕಾರಣಕ್ಕೂ ಬೇರೆ ಹುಡುಗಿ ಆಗೋದಿಲ್ಲ. ಅದೇ ಹುಡುಗಿನ ಕರ್ಸೋ ಜವಾಬ್ದಾರಿ ನನಗೆ ಬಿಟ್ಬಿಡಿ, ನಾನು ಕರೆಸ್ತೀನಿ. ಕೂಲಿ ಬರಲಿ. ನನ್ನೇ ಕೂಗಿದ್ದ ಸರ್? ಹೌದು, ನಿನ್ನ ಕಣ. ಹೇಳೋದನ್ನ ಕೇಳಿಸ್ಕೋ ಮಗನೇ. ಈ ಸ್ಟೇಷನ್ಗೆ ಹಳೆ ಬ್ರೋಕರ್ ಅಂತೆ ನೀನು. ಇಲ್ಲಿ ಯಾರ್ಯಾರು ಕೆಮ್ತಾರೆ, ಯಾರ್ಯಾರು ಕಿಸಿತಾರೆ, ಯಾರ್ಯಾರು ಎಷ್ಟೆಷ್ಟು ಕಮಿಷನ್ ಬರುತ್ತೆ ಅಂತ ಪಕ್ಕಾ ಗೊತ್ತಂತೆ ನಿನಗೆ. ಏಯ್ ಇಲ್ಲಿ ಕೇಳಲೈ, ಹಣ್ಣು ಮಾರೋನಿಂದ ಹಿಡಿದು ಹೆಣ್ಣನ್ನ ಮಾರೋನವರೆಗೂ, ಕೂಲಿ ಮಾಡೋನಿಂದ ಹಿಡಿದು ಕೊಲೆ ಮಾಡೋನವರೆಗೂ, ಜೇಬಿಗೆ ಕತ್ರಿ ಹಾಕೋನಿಂದ ಹಿಡಿದು ತಲೆ ಹಿಡಿಯೋನವರೆಗೂ ಎಲ್ಲರ ಹತ್ರನೂ ಪರ್ಸೆಂಟೇಜು ನನಗೆ ಬರಬೇಕು. ಎಲ್ಲಾರ ಹತ್ರನು? ಹೌದು, ಎಲ್ಲಾರ ಹತ್ರನು. ಮಿಸ್ ಆದ್ರೆ ನಾನು ಕೊಳಕ್ ಮಂಡ್ಲ ಕೊಳ್ತೋಗ್ತೀಯಾ, ಜ್ಞಾಪಕ ಇಟ್ಕೋ. ಗೊತ್ತಾಯ್ತು ಸರ್.